ಮಂತ್ರಿಗಳಿಗೆ ನಿಲ್ಲಲು ಹೇಳಿದ್ರೆ ಮಕ್ಕಳಿಗೆ ಟಿಕೆಟ್. ಬಿಜೆಪಿಯಲ್ಲೂ ಪರಿವಾರದ ವಿರುದ್ಧವೇ ಫೈಟ್. ಉತ್ತರಾಧಿಕಾರಿಗಳ ವೇದಿಕೆ ಆಗ್ತಿದೆಯೇ ಲೋಕಸಭೆ ಶುದ್ಧೀಕರಣ? ಯಾರು ಮಾಡ್ತಾರೆ, ಹೇಗೆ ಮಾಡಬೇಕು? ಇದೇ ಇಂದಿನ ಅಖಾಡ. ಅಪ್ಪನ ಅಧಿಕಾರ, ಮಕ್ಕಳ ದರ್ಬಾರ್. ಭಾರತದ ಪ್ರಜಾಪ್ರಭುತ್ವವನ್ನ ಒಂದು ಬಾರಿ ಪ್ರಮೋದ್ ಮಹಾಜನ್ ಅವರು ಲೋಕಸಭೆಯಲ್ಲಿ ವಿವರಿಸ್ತಾ ಇದ್ರು. ಅವರೊಂದು ಮಾತನ್ನು ಹೊತ್ತು ಬಹಳ ತಮಾಷೆಯಾಗಿ ಹೇಳ್ತಾರೆ. ಅದು ಇವತ್ತು ಕೂಡ ನೀವು ಆ ಭಾಷಣವನ್ನು ಕೇಳಬಹುದು. ಡೆಮಾಕ್ರಸಿ ಅಂದರೆ ಏನು ಅನ್ನುವಂಥ ರೀತಿಯಲ್ಲಿ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ, ಡೆಮಾಕ್ರಸಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ಅದಕ್ಕೆ ಅವರು ಅಲ್ಲಿ ಹೇಳ್ತಾರೆ. ಅದರ ಹಿನ್ನೆಲೆಯ ಒಂದು ಕಥೆಯೂ ಕೂಡ ಇದೆ. ಅಂದರೆ ನಾನು ಚೀನಾದವರು ಮಾತಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ಹೆಂಗೆ ಡೆಮಾಕ್ರಸಿ ಅಂದರೆ ಹೆಂಗೆ, ಯಾವ ರೀತಿಯಾಗಿ ನಿಮ್ಮಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ ಅದು. ಆಗ ಅವರು ಒಂದು ಮಾತನ್ನು ಹೇಳ್ತಾರೆ. ಅದು ಅಂದಿನ ರಾಜಕೀಯದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಹೇಳಿರುವಂಥ ಮಾತು ತುಂಬ ಆಸಕ್ತಿದಾಯಕವಾಗಿರುವಂಥ ವಿಚಾರ ಆಗಿತ್ತು. ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರುವಂತಹ ಪಾರ್ಟಿ ಅಪೋಸಿಷನ್ ಪಾರ್ಟಿಯಲ್ಲಿದೆ. ಸೆಕೆಂಡ್ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಅಧಿಕಾರದಲ್ಲಿರುವ ಪಕ್ಷದ ಪರವಾಗಿದೆ, ಆದರೆ ಅಧಿಕಾರದ ಹೊರಗಿದೆ. ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ ಅಂದರೆ ಆವಾಗ 46 ಸೀಟು ಹೊಂದಿದ್ದಂತಹ ಜನತಾದಳ, ಅದು ಅಧಿಕಾರದಲ್ಲಿದೆ, ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಸ್ವರೂಪದಲ್ಲಿ ನಮ್ಮ ಡೆಮಾಕ್ರಸಿ ನಡೆಯುತ್ತೆ ಅಂತ ಹೇಳ್ತಾರೆ. ಮುಂದೊಂದು ಕಾಲ ಬರ್ಬೋದು ಡೆಮಾಕ್ರಸಿ ಅಂದರೆ ಹೇಗೆ ಅಂತ ಹೇಳಿದರೆ, ಡೆಮಾಕ್ರಸಿ ಅಂದರೆ ಅಪ್ಪಂದರು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ, ಅವರ ಮಕ್ಕಳಿಗೆ ಅಧಿಕಾರವನ್ನು ಕೊಡೋದು ಹೇಗೆ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಆಯ್ಕೆಗಳು ನಡೀತಾ ಹೋಗ್ತವೆ, ಅದಕ್ಕೆ ಅನುಗುಣವಾಗಿಯೇ ಟಿಕೆಟ್ಗಳ ಹಂಚಿಕೆ ಆಗ್ತಾ ಹೋಗುತ್ತೆ, ಅದಕ್ಕೆ ಅನುಗುಣವಾಗಿಯೇ ಭಾರತದ ಪ್ರಜಾಪ್ರಭುತ್ವವನ್ನು ರಾಜಕಾರಣಿಗಳ ಪ್ರಭುತ್ವವಾಗಿ ಪರಿವರ್ತನೆ ಮಾಡುವುದಂತಹ ಪ್ರಯತ್ನಗಳು ಸಾಗುತ್ತೆ ಅನ್ನುವಂತಹ ವಿವರಣೆ ಬಹುಶಃ ಮುಂದಿನ ದಿವಸಗಳಲ್ಲಿ ಬರ್ಬೋದು. ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ವರದಿಯನ್ನು ನಿಮಗೆ ತೋರಿಸ್ತೀನಿ. ಲೋಕಸಭೆ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ಗೂ ಬಿಜೆಪಿಗೂ ಕಗ್ಗಂಟಾಗೆ ಉಳಿದಿದೆ. ಕಾಂಗ್ರೆಸ್ನ 3ನೇ ಪಟ್ಟಿ ಸದ್ಯದಲ್ಲೇ ರಿಲೀಸ್ ಆಗಲಿದ್ದು, ಸದ್ಯ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ಚಾಮರಾಜನಗರದಲ್ಲಿ ಅಭ್ಯರ್ಥಿ ಆಯ್ಕೆ ಕಗ್ಗಂಟಾಗಿದೆ. ಟಿಕೆಟ್ ಹಂಚಿಕೆ ಕಗ್ಗಂಟಾಗಲು ಪ್ರಮುಖ ಕಾರಣ ಸ್ಪರ್ಧೆಗೆ ಸಚಿವರು ಹಿಂದೇಟು ಹಾಕಿರೋದು. ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಸೇರಿದಂತೆ ಅನೇಕರಿಗೆ ಹೈಕಮಾಂಡ್ ಸೂಚಿಸಿತ್ತು. ಆದರೆ ಯಾವೊಬ್ಬ ಸಚಿವರು ಲೋಕಸಭೆ ಚುನಾವಣೆಗೆ ನಿಲ್ಲೋ ಧೈರ್ಯ ಮಾಡುತ್ತಿಲ್ಲ. ಬದಲಾಗಿ ತಮ್ಮ ಮಕ್ಕಳು, ಅಳಿಯಂದಿರು ಅಥವಾ ಸಂಬಂಧಿಕರನ್ನ ಕಣಕ್ಕೆ ಇಳಿಸುವ ಸರ್ಕಸ್ ಮಾಡುತ್ತಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರನ್ನ ಕಣಕ್ಕಿಳಿಸುವ ಚಿಂತನೆ ಆರಂಭದಲ್ಲೇ ಇತ್ತು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಸೂಚಿಸಿದ ಹೆಸರುಗಳಲ್ಲಿ ಮಹದೇವಪ್ಪ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಸಚಿವ ಮಹದೇವಪ್ಪ ಮಾತ್ರ ಲೋಕಸಭೆಗೆ ನಿಲ್ಲೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಬದಲಾಗಿ ತಮ್ಮ ಮಗ ಸುನಿಲ್ ಬೋಸ್ ನಿಲ್ಲಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮೂಲಕ ಹೈಕಮಾಂಡ್ಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಕೂಡ ಸಿಎಂ ಜೊತೆ 1.5 ತಾಸು ಚರ್ಚೆ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಮಗನಿಗೆ ಟಿಕೆಟ್ ಬೇಕು, ಸುಮ್ಮನೆ ಸರ್ವೆ ರಿಪೋರ್ಟ್ ಅಂತ ಹೇಳಬೇಡಿ ಎಂದಿದ್ದಾರಂತೆ ಸಚಿವ ಮಹದೇವಪ್ಪ. ಯಾರು ಬೋಸ್ಗೆ ಕೊಡೋಲ್ಲ ಅಂತ ತೀರ್ಮಾನ ಅಂದಿಲ್ಲ, ಯಾರು ಇನ್ನೂ ಚರ್ಚೆನಲ್ಲಿದ್ದಾರೆ. ದರ್ಶದ್ರು ಪಾಪ ಟಿಕೆಟ್ ಕೇಳಿದ್ರು, ನಾನು ನಿಂತ್ಕೋತೀನಿ ಅಂತ ಕೇಳೇ ಇಲ್ವಲ್ಲ. ಅವರು ಸ್ವಾಮಿನೂ ಕೇಳ್ತಾ ಇದ್ದಾರೆ, ನಮ್ಮ ಮಾಜಿ MP ಶಿವಣ್ಣ ಕೇಳ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲಪ್ಪ, ಯಾರು ಕೊಟ್ಟರು ಗೆಲ್ತೀವಿ ಅಲ್ಲಿ ಅಂತ. ಚಾಮರಾಜನಗರದಲ್ಲಿ ನಾವು ಯಾರು ಕೊಟ್ಟರು ಗೆಲ್ತೀವಿ. ಅದು ನಾನು ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಬೇಡ, ನನಗೆ ಸಾಕು, ನನ್ನ ಮಗನಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಲೋಕಸಭೆಗೆ ನಿಲ್ಲುವುದಕ್ಕೆ ಮನಸ್ಸು ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಿಂದ ತಮ್ಮ ಮಗಳು ಪ್ರಿಯಾಂಕಾ ನಿಲ್ಲಲಿ ಅಂತಿದ್ದಾರೆ. ಗೆಲ್ಲಿಸಿಕೊಂಡು ಬರೋ ಭರವಸೆ ನೀಡಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಕಾರ್ಯಕರ್ತರ ಜೊತೆಗೆ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ರು. ಅದರಿಂದ ಸಾಕಷ್ಟು ಲಾಭ ಆಗಿದೆ. ಜೊತೆಗೆ ನಮ್ಮ ಕಡೆ ಸಾಕಷ್ಟು ಸಿಗ್ತಾವ. ರಸ್ತೆ ಮಾಡಿದ್ವಿ, ಕೆರೆಗಳನ್ನು ತುಂಬಿದ್ದೀವಿ, ರಸ್ತೆಗಳನ್ನು ಮಾಡಿದ್ವಿ, ಜಾಗಗಳನ್ನು ಕಟ್ಟಿದ್ವಿ. ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಬೇಕು ಮತ್ತು ಬಿಜೆಪಿಯಿಂದ ಚುನಾವಣೆಗೆ ತಿರಸ್ಕಾರ ಮಾಡುವಂತ ನಾವು ಯಂಗ್ಸ್ಟರ್ಸ್ಗೆ ಇನ್ನೂ ಸಪೋರ್ಟ್ ಮಾಡಲಿಕ್ಕೆ ನಾವು ಅದನ್ನೇ ಬೇಸಸ್ ಮೇಲೆ ನಾವು ಸಪೋರ್ಟ್ ಕೇಳ್ತಾ ಇದ್ದೀವಿ. ತಂದೆಯವ್ರ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅವ್ರನ್ನೆಲ್ಲ ಕವರ್ ಮಾಡ್ತಾಯಿದ್ವಿ. ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಊರುಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಕೂಡ ನಾವು ಟಾಪ್ ಲೀಡರ್ಸ್ ಯಾರು ಇದ್ದಾರೆ ಅವ್ರಿಗೆ ಭೇಟಿಯಾಗಿ ಇನ್ನೂ ಟೈಮ್ ಉಳಿದ್ರೆ ನಾವು ಬೇಕಾದರೆ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತೀವಿ.
ಇನ್ನು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ಹೆಬ್ಬಾಳ್ಕರ್ ಹೆಸರು ಫೈನಲ್ ಆಗಿದೆ. ಅಮ್ಮನೊಂದಿಗೆ ಈಗಾಗಲೇ ಪ್ರಚಾರ ಮಾಡುತ್ತಿದ್ದಾರೆ ಮೃಣಾಲ್. ಚುನಾವಣೆಯ ಮುಂಚೆ ನಾವು 5 ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ವಿ, ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಸಾಹೇಬರು ಇವರೆಲ್ಲರ ನಾಯಕತ್ವದಲ್ಲಿ ಒಂದು ಒಳ್ಳೆ ಹುಮ್ಮಸ್ಸಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿದೆ. ಆ ಕಾರ್ಯಕರ್ತರ ವಿಶ್ವಾಸ ನಮ್ಮ ವಿಶ್ವಾಸ. ಇನ್ನೊಂದು ಕಡೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ಹೆಸರು ಫೈನಲ್ ಆಗೋ ಸಾಧ್ಯತೆಗಳಿವೆ. ಸಿಎಂ ಡಿಸಿಎಂ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಜೊತೆ ಸಿಎಂ ಡಿಸಿಎಂ ಭೇಟಿಯಾಗಿದ್ರು. ಸಾಗರ್ ಖಂಡ್ರೆಗೆ ಶುಭ ಹಾರೈಸಿ ಕಳಿಸಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ. ಸಾಗರ್ ಖಂಡ್ರೆ ಅವರ ಒಂದು ಏನು ಅಭ್ಯರ್ಥಿ ಅಂತಿಮ ಹಂತದಲ್ಲಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೆ ಮಾನ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಲೋಕಸಭೆ ಚುನಾವಣೆ ಬಗ್ಗೆ, ಕಾರ್ಯತಂತ್ರದ ಬಗ್ಗೆ, ಮುಂದೆ ನಾವು ಯಾವ ರೀತಿಯಲ್ಲಿ ಇವತ್ತು ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇವತ್ತು ಲೋಕಸಭೆ ಚುನಾವಣೆಯಲ್ಲಿ 20 ರಿಂದ 25 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ದಾವಣಗೆರೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಕಣಕ್ಕಿಳಿಯೋ ಸಾಧ್ಯತೆಗಳಿವೆ. ಕ್ಷೇತ್ರದಲ್ಲಿ ಪ್ರಭಾ ಈಗಾಗಲೇ ಓಡಾಡ್ತಿರೋವಾಗಲೇ ಬಂಡಾಯದ ಬಿಸಿ ತಟ್ಟಿದೆ. ಸ್ಥಳೀಯ ಮುಖಂಡ ವಿನಯ್ ಕುಮಾರ್ ಬಂಡಾಯವಾಗಿ ಸ್ಪರ್ಧಿಸುವ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತಾ ಪಾಟೀಲ್ ಹೆಸರು ಮುಂಚೂಣಿಯಲ್ಲಿದೆ. ಸಂಯುಕ್ತಾ ಪಾಟೀಲ್ ಹೆಸರು ಕನ್ಫರ್ಮ್ ಆಗುತ್ತಲೇ ದೆಹಲಿಗೆ ಹೋಗಿದ್ದ ಆಕಾಂಕ್ಷಿ ವೀಣಾ ಕಾಶಪ್ಪನವರ್ ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನ ಪ್ರಭಾವಿ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಬೆಂಗಳೂರು ದಕ್ಷಿಣದಿಂದ ನಿಲ್ಲಿಸೋ ಬಗ್ಗೆ ಚರ್ಚೆ ಆಗ್ತಿತ್ತು. ಆದರೆ ವಿಧಾನಸಭೆಯಲ್ಲಿ ಸೋತಿರುವ ಮಗಳು ಸೌಮ್ಯ ರೆಡ್ಡಿಗೆ ಟಿಕೆಟ್ ಕೊಡಿಸಲು ರಾಮಲಿಂಗಾರೆಡ್ಡಿ ಪ್ರಬಲ ಲಾಬಿ ಮಾಡುತ್ತಿದ್ದಾರೆ. ಕೋಲಾರದಿಂದ ಗೆದ್ದು ಕೇಂದ್ರದಲ್ಲಿ ಪ್ರಭಾವಿ ಖಾತೆಗಳನ್ನೇ ನಿಭಾಯಿಸಿದ್ದ ಕೆಎಚ್ ಮುನಿಯಪ್ಪಗೆ ಈ ಬಾರಿ ಟಿಕೆಟ್ ನೀಡಲು ಹೈಕಮಾಂಡ್ ನಿರ್ಧರಿಸಿತ್ತು. ಆದರೆ ನನಗೆ ಟಿಕೆಟ್ ಬೇಡ, ಬದಲಾಗಿ ಅಳಿಯ ಚಿಕ್ಕಪೆದ್ದಣ್ಣಗೆ ಕೊಡಿ ಅಂತಿದ್ದಾರೆ ಮುನಿಯಪ್ಪ. ಈ ವರಸೆ ಬೆನ್ನಲ್ಲೇ ರಾಜ್ಯಸಭೆ ಸದಸ್ಯರಾಗಿದ್ದ ಎಲ್ ಹನುಮಂತಯ್ಯ ಹೆಸರು ಕೇಳುತ್ತಿದೆ. ಈ ಮಧ್ಯೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿ ಸಂಡೂರು ಶಾಸಕ ಇ ತುಕಾರಾಂ ಫೈನಲ್ ಆಗಿದೆ. ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ನಾನು ನಿಲ್ಲೋದಿಲ್ಲ, ಮಗಳು ಚೈತನ್ಯಗೆ ಕೊಡಿ ಎಂಬ ಬೇಡಿಕೆಯನ್ನು ವರಿಷ್ಠರು ತಳ್ಳಿ ಹಾಕಿದ್ದಾರೆ. ಈ ತುಕಾರಾಂ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಖಚಿತ. ಈ ಎಲ್ಲ ಜಂಜಾಟಗಳ ಮಧ್ಯೆಯೇ ಸಂಜೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು ಎಲ್ಲ ಸಚಿವರು ಹಾಜರಿರುವಂತೆ ಸೂಚಿಸಲಾಗಿದೆ. ಅಭ್ಯರ್ಥಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಚುನಾವಣೆ ಹೊಣೆಗಾರಿಕೆ ನೀಡುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಪರಿವಾರವಾದದ ವಿರುದ್ಧ ನಾವು ಹೋರಾಡ್ತೀವಿ ಅನ್ನುವಂತಹ ಪಕ್ಷವೂ ಕೂಡ ಪರಿವಾರವಾದವನ್ನ ಪೋಷಣೆ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕರ್ನಾಟಕದಲ್ಲಿ ಇದೆ. ಮತ್ತೊಂದು ಕಡೆಯಲ್ಲಿ ಪರಿವಾರವಾದವನ್ನೇ ಅನುಸರಿಸಿಕೊಂಡು ಬಂದಿರುವಂತಹ ಪಕ್ಷ ಕರ್ನಾಟಕದಲ್ಲಿ ತನ್ನ ಪರಿವಾರವಾದವನ್ನು ಮತ್ತಷ್ಟು ಮುಂದುವರಿಸಿಕೊಂಡು ಹೋಗುವಂಥದ್ದಕ್ಕೆ ಯಾವುದೇ ಲಗಾಮಿಲ್ಲದೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಮುಂದುವರಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾದ್ರೆ ಭಾರತದ ಲೋಕಸಭೆ, ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಪರಿಸ್ಥಿತಿ ಏನಾಗಬೇಕು? ಈ ಪಕ್ಷಗಳಿಗೆ ಕಾರ್ಯಕರ್ತರು ಬೇಕಿರುವಂಥದ್ದು ಬ್ಯಾನರ್ ಬಂಟಿಂಗ್ಗಳನ್ನು ಕಟ್ಟೋದಿಕ್ಕೆ. ಸಿ ಟಿ ರವಿ ಅವರು ಒಂದು ಮಾತನ್ನು ಹೇಳಿದ್ರು, ಒಂದು ಟೈಮಲ್ಲಿ ಒಂದು ಮಾತನ್ನು ಹೇಳಿದ್ದು ಈಗಲೂ ಕೂಡ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಒಂದು ಕಡೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಒಂದು ದೊಡ್ಡ ಕೆರೆ ಇತ್ತು. ಆ ಕೆರೆಯ ಮಧ್ಯದಲ್ಲಿ ಹೋಗಿ ನಮ್ಮ ಪಕ್ಷದ ಬಾವುಟವನ್ನೊಬ್ಬ ನಟ್ಟಿದ್ದ. ಆ ಕಾರ್ಯಕರ್ತ ನಿಜಕ್ಕೂ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂದ್ಕೊಂಡು. ಆದರೆ ಅಂಥ ಕಾರ್ಯಕರ್ತ ಇವತ್ತು ಕೂಡ ಯಾವುದೋ ಕೆರೆಯ ಮಧ್ಯದಲ್ಲಿ ಆತ ಬ್ಯಾನರನ್ನ ಕಟ್ತಾ ಇರ್ತಾನೆ, ಬಾವುಟ ನೆಡ್ತಾ ಇರ್ತಾನೆ. ಪಕ್ಷಗಳು ಮಾತ್ರ ಆರಾಮಾಗಿ ತಮ್ಮ ಮಕ್ಕಳಿಗೆ ಟಿಕೆಟನ್ನು ಪಡ್ಕೊಂಡು, ಮಂತ್ರಿಗಳಾದವರು ಮಕ್ಕಳಿಗೆ ಟಿಕೆಟನ್ನು ಪಡ್ಕೊಂಡು ಖುಷಿ ಖುಷಿಯಾಗಿ ಅವರನ್ನು ಲೋಕಸಭೆ ಕಳಿಸುವಂಥ ಉತ್ಸಾಹದಲ್ಲಿ ಕಂಡುಬರ್ತಿದೆ. ಹಿಂದೆಂದೂ ಇಲ್ಲದ ಸ್ವರೂಪದಲ್ಲಿ ಈ ಬಾರಿ ಜಾಸ್ತಿಯಾಗಿದ್ದ ಕಣ್ಣಿಗೆ ರಾಜಿಸ್ತಾ ಇರುವಂತಹ ಕಾರಣಕ್ಕಾಗಿದೆ. ಇದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಎಸ್ ಪ್ರಕಾಶ್ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿರುವ ಅಶ್ವಿನ್ ಕುಮಾರ್ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕ ವಿ ಶಿವಶಂಕರ್ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ನಾಗರಾಜ್ ಯಾದವ್ ಅವರ ಮೂಲಕ. ಕಾರ್ಯಕರ್ತರನ್ನು ಬೇಕಿಲ್ವಾ ಅಂತ ಪಕ್ಷಕ್ಕೆ? ಕಾರ್ಯಕರ್ತರೇ ಬೇಕಿಲ್ವಾ? ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರೆ, ಅವರೆಲ್ಲ ಪಕ್ಷದ ಕಾರ್ಯಕರ್ತರೆ. ಅವ್ರಿಗೊಬ್ಬ ರಾಜಕಾರಣಿಯ ಮಂತ್ರಿಯ ಮಗನಾಗಿದ್ದ ಮಾತ್ರ ಕಾರ್ಯಕರ್ತರು ಅಲ್ಲ ಅಂತ ಹೇಳಬಾರ್ದು. ನಾವು ಗೆಲುವಿನ ಮಾನದಂಡ ಇಟ್ಟುಕೊಂಡು ಆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಹಾಕಿರ್ತ ಅರ್ಜಿಗಳಲ್ಲಿ ಎಲ್ಲರನ್ನೂ ಕೂಡ ತುಲನೆ ನೋಡಿ ಅವರೆಲ್ಲರೂ ಕನ್ಸೆನ್ಸಸ್ ಆಗಿ ಮಾನದಂಡದ ಪ್ರಮಾಣ ಏನು?
ಗೆಲುವಿನ ಪಾನಂದ್ರೆ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಬೇಸಿಕ್ಲಿ BJP ವರ್ಸಸ್ ಕಾಂಗ್ರೆಸ್ ಆಗ್ತಕ್ಕಂಥ ಈ ಚುನಾವಣೆಯಲ್ಲಿ ಒಂದು ಕಡೆ ಅವರು ಕೋಮುವಾದ ಐಡಿಯಾಲಜಿಗಳನ್ನ ಕೆಲಸ ಮಾಡ್ತಾರೆ, ಈ ಕಡೆ ಇರ್ತಕ್ಕಂಥ ನಾವು ಸೆಕ್ಯುಲರ್ ಐಡಿಯಾಲಜಿ ಕೆಲಸ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರ ಇದೆ, ಅವ್ರ ಕೇಂದ್ರ ಸರ್ಕಾರ ಇದೆ. ಏನು ಐಡಿಯಾಲಜಿ ಇದೆ ಅಂತ ಮಕ್ಕಳಿಗೆ ಟಿಕೆಟ್ ಕೊಡೋದಿಲ್ಲ, ಐಡಿಯಾಲಜಿ ಏನಿದೆ ಅಂತ ನೋಡಿ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಪಕ್ಷದ ವಿಚಾರ ಹೇಳಿದ್ದೀನಿ. ತದನಂತರ ಅಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅಂತ ವಿಚಾರ ಬಂದಾಗ ನಮ್ಮದೇ ಅಂತ ಸಮೀಕ್ಷೆಗಳಿರ್ತದೆ. ಸಮೀಕ್ಷೆಗಳ ಆಧಾರದ ಮೇಲೆ ಮತ್ತು ಅಪ್ಲೈ ಮಾಡಿರೋರ ಮೇಲೆ ಯಾರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ವಿಚಾರದಲ್ಲಿ, ಯಾರು ಯಾವ ಐಡಿಯಾಲಜಿನ ಕಾಂಗ್ರೆಸ್ ವಿರೋಧ ಮಾಡ್ತದೆ ಅದಕ್ಕೆ ವಿರೋಧವಾಗಿ ಹೋರಾಟ ಮಾಡಲಿಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆಯೋ ಅಂಥ ಕುಟುಂಬಗಳಿಗೆ, ಅಂಥ ಮಕ್ಕಳಿಗೆ, ಅಂಥ ಕಾರ್ಯಕರ್ತರಿಗೆ ಕೊಡ್ತೀವಿ. ಮೆಂಬರ್ ಇರೋರಿಗೆ ಯಾರಿಗೂ ಕೊಡಲಿಲ್ಲ ಅನ್ನೋ ಮಾತು ಹೇಳ್ತೀನಿ. ಅವರೆಲ್ಲರೂ ಕೂಡ NSU ಇರ್ಬೋದು, ಯೂತ್ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂತಹ ಕಾರ್ಯಕರ್ತರನ್ನ ಕಾರಣಕ್ಕಾಗಿ ಮಕ್ಕಳಿಗೆ ಅಧಿಕಾರ ಸಿಕ್ಕಿರುತ್ತೆ ಇರ್ಬೋದು, ಅಥವಾ ಒಂದು ಜಿಲ್ಲೆಯಲ್ಲಿ ಒಂದು ಮಂತ್ರಿ ಕಂಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಅವ್ರು ಹೇಳ್ತಾರೆ ಇಲ್ಲ ನಾನು ಈ ಜಿಲ್ಲೆನ ಗೆಲ್ಸ್ಕೊ ಬರ್ತೀನಿ ನೋಡ್ತೀನಿ, ಎಲ್ಲರನ್ನ ಕೊಡಿಸ್ಕೊಂಡು ಕನ್ಸೆನ್ಸಸ್ ಕೇಳೋಣ, ಯಾರು ಕ್ಯಾಂಡಿಡೇಟ್ ಕನ್ಸೆನ್ಸಸ್ ಗೆಲ್ಸ್ಕೊ ಬರ್ತೀನಿ. ಎಲ್ಲರೂ ಕ್ಯಾಂಡಿಡೇಟ್ಸ್ ಕೂತ್ಕೊಂಡು ಹೇಳ್ತಾರೆ ಇಂಥವ್ರಿಗೆ ಕೊಡಿ ಸರ್, ನಾನು ಗೆಲ್ಸ್ಕೊ ಬರ್ತೀನಿ ಅಂತ ಹೇಳಬೇಕಾದ್ರೆ ಈ ಎಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ವಾಟ್ ಇಸ್ ರಾಂಗ್? ಒಬ್ಬ ಮಂತ್ರಿಯ ಮಗನಾದ ತಕ್ಷಣ ಸಂವಿಧಾನದ ಆಶಯದಲ್ಲಿ ಅವರ ಅಧಿಕಾರ ಇರಲ್ಲ ಕಂಟೆಸ್ಟ್ ಮಾಡಲಿಕ್ಕೆ. ಆದರೆ ಒಂದು ಮಾತ್ರ ತಿಳ್ಕೋಬೇಕಾಗ್ತದೆ, ಅವರು ಕುಟುಂಬದ ರಾಜಕಾರಣ ಮಾಡ್ತಾರೆ, ಆದರೆ ಜನಗಳ ಅಲ್ಲಿ ಕಾರ್ಯಕರ್ತರನ್ನ ಬದಿಗೊತ್ತು ಮಾಡಿದಿಲ್ಲ, ಕಾರ್ಯಕರ್ತರ ಒಪ್ಪಿಗೆ ಮೇರೆಗೆ ಮಾಡಿರ್ತಕ್ಕಂಥದ್ದು. ನಾಗರಾಜ್ ಯಾದವ್ ಅಂತವ್ರು ವಿಧಾನ ಪರಿಷತ್ಗೆ ಹೋಗ್ತಾರೆ ಹೊರತು ವಿಧಾನಸಭೆಗೆ ಯಾಕೆ ಇಂಥವ್ರುಗಳನ್ನ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಈ ಕಾರಣಗಳು. ವಿಧಾನ ಪರಿಷತ್ಗೆ ಕಳಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ವಿಧಾನಸಭೆಗೆ ಗೆಲ್ಲಬೇಕಂದ್ರೆ ಮಂತ್ರಿಯ ಮಕ್ಕಳಾಗಿರ್ಬೇಕು, ಯಾಕಂದ್ರೆ ಅವರು ಕಾರ್ಯಕರ್ತರು ಅವರು ಆಯ್ಕೆ ಆಗಿರ್ತಾರೆ. ಪ್ರಕಾಶ್ ಅವರೇ, ನಿಮ್ಮ ಪಕ್ಷವು ಕೂಡ ಇದಕ್ಕಿಂತ ಹೊರತಾಗಿಲ್ಲ. ಪರಿವಾರವಾದದ ವಿರುದ್ಧ ಮಾತಾಡ್ತೀರಿ. ನಿರಾಕರಣೆ, ಹೆಂಡತಿಗೆ ಟಿಕೆಟ್ ದಾವಣಗೆರೆಯಲ್ಲಿ ನಡೆದಿದೆ. ಈ ರೀತಿಯಾದಂಥದ್ದು ನಾವು ಬಿಜೆಪಿಯಿಂದ ಕೂಡ ಹಂಗಾದ್ರೆ ಬಿಜೆಪಿಯು ಕೂಡ ಇದಕ್ಕಿಂತ ಹೊರತಾಗಿಲ್ಲ. ನಾನು 100ಕ್ಕೆ 100 ಹೊರತಾಗಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ಕ್ಷೇತ್ರಗಳಲ್ಲಿ, ಒಂದೆರಡು ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಸಂದರ್ಭ ಸ್ಪರ್ಧೆಗಳು ಆಗಿವೆ. ಅದನ್ನು ಆನೆಸ್ಟ್ ಆಗಿ ಒಪ್ಕೊತೀನಿ. ಆದರೆ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ಭಾಳ ಕಟ್ಟುನಿಟ್ಟಾಗಿ ಹೇಳ್ತಾ ಇರೋದಂದರೆ ಈ ಪರಿವಾರವಾದವನ್ನು ಬಿಡಬೇಕು ಅನ್ನೋಂಥ ವಿಚಾರವನ್ನು ಪದೇ ಪದೇ ಹೇಳ್ತಾರೆ. ಅದಕ್ಕೆ ತಕ್ಕಂತೆ ಬಹುತೇಕ ಸೀಟ್ಗಳಲ್ಲಿ ಕಾರ್ಯಕರ್ತರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿದೆ. ನೋಡಿ, ಇಲ್ಲಿ PC ಮೋಹನ್ ಇರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಲ್ಲಿ ಮಂಜುನಾಥ್ ಅವ್ರು ಬಂದಲ್ಲ ಅವ್ರು ಇರ್ಬೋದು, ಮೈಸೂರು ಮಹಾರಾಜರು, ಇವ್ರಿಗೆ ಯಾರಿಗೂ ಯಾವುದೇ ಒಂದು ಫ್ಯಾಮಿಲಿ ಲೆಗಸಿ ಇಲ್ಲ. ಆ ಥರದ ಬಹುತೇಕ ಸೀಟ್ ನೀವು ಹೇಳಿದಾಗೆ ದಾವಣಗೆರೆ ಇರ್ಬೋದು, ಅದೊಂದು ಸೀಟು ಅದೊಂದೇ ಅಪವಾದ ಆಗಿರೋಂಥದ್ದು. ರಾಘವೇಂದ್ರ ಅವರು 2014ರಲ್ಲಿ ಯಾವಾಗಿಂದ ಪ್ರಶ್ನೆ ಅಲ್ಲ, ಇಲ್ವ ಹಾಗಾದ್ರೆ ಮಾಡ್ತೀರಿ ನೀವು? ನಿಮ್ದೇನು ಹೇಳ್ತಾ ಇಲ್ಲ, ನಾನು ತಪ್ಪು ಅಂತ ಹೇಳ್ತೀರಲ್ಲ. ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಆಗಿದ್ದಾಗ 2009ರಲ್ಲಿ ಅವ್ರಿಗೂ ಕೂಡ ನಾನು ಹೇಳ ಒಂದೆರಡು ಪ್ರಸಂಗಗಳಲ್ಲಿ ಇದು ಇದೆ ಅಂತ ನಾನು ಒಪ್ಕೊಂಡ್ಬಿಟ್ಟ ಮೇಲೆ ಅದು ಸೇರುತ್ತೆ ಅಂತ. ಈ ದೇಶದಲ್ಲಿ ಕುಟುಂಬ ರಾಜಕಾರಣವನ್ನ ಕೇಳುವಂತಹ ನೆಹರು ಕುಟುಂಬವನ್ನ ಕೇಳ್ತಿರಲ್ಲ, ನೆಹರು ಗಾಂಧಿ ಪರಿವಾರ ಹೇಳ್ತಿರಲ್ಲ, ಅಲ್ಲೂ ಕೂಡ ಒಂದೆರಡಿಂದ ಶುರು ಆಯ್ತದು. ಇವತ್ತದು ಕಾಂಗ್ರೆಸ್ ನಲ್ಲಿ ಎಲ್ಲ ಕಡೆಯಲ್ಲಿ ಪರಿವಾರವಾದದ ವ್ಯತ್ಯಾಸ ಹೇಳ್ತೀನಿ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದ್ರೆ ಕ್ಯಾಂಡಿಡೇಟ್ ಗಾಂಧಿ ಕುಟುಂಬ ಬಿಟ್ರೆ 1947ರಿಂದ ಇವತ್ತವರೆಗೂ ಬೇರೆಯವ್ರು ಆಗಕ್ಕಾಗಿಲ್ಲ. ಅದು ಪರಿವಾರವಾದ. ಅವತ್ತು ಯಾವ ಸಪೋರ್ಟ್ ಮಾಡಿದ್ರೆ ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಅದೇ ಇವ್ರದ್ದು ಅದನ್ನೇ. ಆಮೇಲೆ ಮುಖ್ಯಮಂತ್ರಿ ಆಗಬೇಕು ಗುಜರಾಲ್ ಆಗ್ಲಿಲ್ವಾ? ನಾವು ಸಪೋರ್ಟ್ ಮಾಡಿದೀವ್ರಿ, ಮೆಜಾರಿಟಿ ಇರ್ಲಿಲ್ಲ. ನಾಗರಾಜ್ ಯಾದವ್ ನಿಮ್ಗೆ ಬಹುಮತ ಬಂದಿರ್ಲಿಲ್ಲ. ವಿಚಾರಗಳಿದಾವೆ ಇಲ್ಲಿ. ಯಾಕಂದ್ರೆ ಸಮರ್ಥನೆಗೆ ಬೇಕಷ್ಟು ಅಂಶಗಳು ಇದ್ದೇ ಇರ್ತವೆ. ಆದ್ರೆ ಸಮರ್ಥನೆಗಳನ್ನ ಜನ ಒಪ್ಕೊಳ್ತಾರೆ, ಜನ ಚುನಾಯಿಸ್ತಾರೆ, ಜನ ಆರಿಸಿ ಕಳಿಸ್ತಾರೆ, ಜನ ಪ್ರಶ್ನಿಸುವಂತಹ ಕಾಲ ಬರಬೇಕಾದಂತಹ ಅನಿವಾರ್ಯತೆ ಕೂಡ ಇದ್ದೇ ಇರುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.